Hey, praise the Lord. ಕರ್ತನಿಗೆ ಸ್ತೋತ್ರ. How are you all are doing? ನೀವೆಲ್ಲ ಹೇಗಿದ್ದೀರಿ? This is a precious time for me ಇದು ಅಮೂಲ್ಯವಾದ ಸಮಯ ನನಗೆ. because today God has spoken with me specifically for the couples. ಈ ದಿನ ದೇವರು ನನ್ನ ಸಂಗಡ ಮಾತನಾಡಿದರೆ ಮುಖ್ಯವಾಗಿ ದಂಪತಿಗಳಿಗೆ. It is very important in every area of our life. ಇದು ತುಂಬಾ ಮುಖ್ಯವಾದದ್ದು ಪ್ರತಿಯೊಂದು ನಮ್ಮ ಜೀವನದ ಒಂದು ಅವಶ್ಯದಲ್ಲಿ. Every day ಪ್ರತಿದಿನ there is a bonding and friendship and closeness and love and everything in between two people. There is nothing but couples. ಇಬ್ಬರ ಮಧ್ಯದಲ್ಲಿ ಅಂದರೆ ದಂಪತಿಗಳ ಮಧ್ಯದಲ್ಲಿ ಒಂದು ಅನ್ಯೋನ್ಯತೆ, ಒಂದು ಪ್ರೀತಿ, ಒಂದು ಹೊಂದಾಣಿಕೆ, ಈ ಎಲ್ಲವೂ ಈ ಇಬ್ಬರ ದಂಪತಿಗಳ ಮಧ್ಯದಲ್ಲಿ ಇರುತ್ತದೆ. From the foundation beginning, from the end, there is spoken by the couples. There is a woman and men. ಪಾಯ ಹಾಕಿದ ಒಂದು ಫೌಂಡೇಶನ್ ಇಂದ ಒಂದು ಹೆಂಗಸಿಗೂ ಮತ್ತು ಗಂಡಸಿಗೆ ದೇವರು ಒಂದು ಮುಖ್ಯವಾಗಿ ಅವರ ಬಗ್ಗೆ ಹೇಳಿದ್ದಾರೆ. Anybody without supporting by husband and wife, they cannot live. ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಒಂದು ಸಪೋರ್ಟ್ ಇಲ್ಲದೆ ಅವರು ಜೀವಿಸಲು ಸಾಧ್ಯವಿಲ್ಲ. Every man life there is a precious woman will be there. Every woman's life there is a precious man will be there. ಒಂದು ಹೆಂಗಸ ಹಿಂದೆ ಒಂದು ಮುಖ್ಯವಾಗಿ ಅಮೂಲ್ಯವಾದ ಒಬ್ಬ ಗಂಡಸಿರುತ್ತಾನೆ, ಒಬ್ಬ ಗಂಡಸಿನ ಹಿಂದೆ ಮುಖ್ಯವಾಗಿ ಒಂದು ಅಮೂಲ್ಯವಾದ ಹೆಂಗಸಿರುತ್ತಾರೆ. What a creation, what a plan of God, right? ಎಷ್ಟು ಒಂದು ಸೃಷ್ಟಿ, ಒಂದು ದೇವರ ಸಂಕಲ್ಪ ಅಲ್ಲವಾ? God always want to be friendship with the men. ದೇವರು ಯಾವಾಗಲೂ ಮನುಷ್ಯರ ಜೊತೆ ಒಂದು ಸ್ನೇಹ ಬೆಳೆಸಿಕೊಳ್ಳಲು ಇಷ್ಟಪಡುತ್ತಾರೆ. That's why he created his own image and women and men. ಅದಕ್ಕೋಸ್ಕರನೇ ಆತನು ಸ್ವಂತ ರೂಪದಲ್ಲಿ, ಆತನ ರೂಪದಲ್ಲಿ ಒಂದು ಗಂಡಸನ್ನು ಹೆಂಗಸನ್ನು ಸೃಷ್ಟಿಸಿದರು. That's why don't degrade any men or women. ಅದಕ್ಕೋಸ್ಕರನೇ ಹೆಂಗಸನಾಗಲಿ ಗಂಡಸನಾಗಲಿ ಕೀಳಾಗಿ ನೀವು ಮಾತನಾಡಬೇಡಿರಿ. Don't degrade anyone. Both are very precious. ಯಾರನ್ನೂ ನೀವು ಕೀಳಾಗಿ ಮಾತನಾಡಬೇಡಿರಿ, ಇಬ್ಬರು ಅಮೂಲ್ಯವಾದವರು. Where you go throughout world, you can find out men and men only. ಈ ಲೋಕದಲ್ಲಿ ಎಲ್ಲೇ ಹೋದರೂ ನೀವು ಹೆಂಗಸನ್ನು ಗಂಡಸನ್ನು ಇಬ್ಬರನ್ನು ನೋಡಬಹುದು. There may be very young like children's, ತುಂಬಾ ಯೌವನವಾಗಿ ಮಕ್ಕಳಾಗಿರಬಹುದು, youth, ಒಂದು ಯೌವನಸ್ಥರಾಗಿರಬಹುದು, and man, ಗಂಡಸಾಗಿರಬಹುದು, and old age man. ಒಂದು ವಯಸ್ಸಾಗಿರುವವರಾಗಿರಬಹುದು. We can see men and women only. ಗಂಡಸು ಹೆಂಗಸರನ್ನೇ ನಾವು ನೋಡಬಹುದು. But nobody else is there in this world, only men and women. ಆದರೆ ಈ ಲೋಕದಲ್ಲಿ ಯಾರು ಇಲ್ಲ, ಗಂಡಸು ಹೆಂಗಸರೇ ಇದ್ದಾರೆ. When God created this world, ಯಾವಾಗ ದೇವರು ಈ ಲೋಕವನ್ನು ಸೃಷ್ಟಿಸಿದರೋ, He was very good plan about men and women. ಗಂಡಸು ಮತ್ತು ಹೆಂಗಸು ಬಗ್ಗೆ ಒಂದು ಒಳ್ಳೆ ಸಂಕಲ್ಪವಿತ್ತು. They want to be one, not two. ಅವರಿಬ್ಬರು ಒಬ್ಬರಾಗಿರಬೇಕು, ಇಬ್ಬರು ಬೇರೆ ಬೇರೆ ಆಗಿರಬಾರದು. That is ultimate God's plan. ಅದು ಉನ್ನತವಾದ ಒಂದು ದೇವರ ಒಂದು ಸಂಕಲ್ಪ. That's why the bone of rib they took and made men. From men they took off, so they given name women. ಆ ಗಂಡಸಿನ ಒಂದು ಎಲುಬನ್ನು ತೆಗೆದುಕೊಂಡು ಹೆಂಗಸನ್ನು ಮಾಡಿ ಹೆಂಗಸು ಎಂಬುದಾಗಿ ಹೆಸರಿಟ್ಟರು. Because they don't want to separate it, they want to be part of their body. ಯಾಕಂದ್ರೆ ಅವರು ಬೇರೆ ಬೇರೆ ಆಗಿರಬಹುದು, ಇರಬಾರದು, ಒಂದೇ ಶರೀರವಾಗಿರಬೇಕು. Go science and check it. Every man have one bone mixing in a rib. Rib bone. ಒಂದು ರಿಬ್ ಪಕ್ಕೆಯಲ್ಲಿ ಒಂದು ಎಲುಬು ಕಡಿಮೆ ಆಗಿರುತ್ತದೆ. Hallelujah. That's why that bone is nobody. She is my bone. ಆ ಎಲುಬು ಯಾರು ಅಲ್ಲ, ಈಕೆಯೇ ನನ್ನ ಎಲುಬು. Because my wife is my bone. ನನ್ನ ಹೆಂಡತಿಯೇ ನನಗೆ ಎಲುಬು. We are not fleshly attached. ಒಂದು ಮಾಂಸದ ರೀತಿಯಾಗಿ ನಾವು ಅಟ್ಯಾಚ್ ಆಗಿಲ್ಲ. Because the flesh will be like it will be smooth and very soft. ಮಾಂಸವು ತುಂಬಾ ಮೃದುವಾಗಿರುತ್ತದೆ. Immediately it means it will cut and it will go away. It's not strong. ಆ ಮಾಂಸಕ್ಕೆ ಹೊಡೆದ ತಕ್ಷಣ ಅದು ಕಟ್ ಆಗಿ ಬಿಡುತ್ತದೆ, ಅದು ಬಲವಾಗಿರುವುದಿಲ್ಲ. So if you take knife and you cut, immediately it will cut. ಚಾಕು ತೆಗೆದುಕೊಂಡು ಮಾಂಸವನ್ನು ಕಟ್ ಮಾಡಿದರೆ ತಕ್ಷಣವೇ ಅದು ಕಟ್ ಆಗುತ್ತದೆ. It will not hit to bone, but it will hit to flesh. ಅದು
ಒಂದು ಎಲುಬಿಗೆ ಅದು ತಗುಲುವುದಿಲ್ಲ, ಆ ಮಾಂಸಕ್ಕೆ ತಗುಲುತ್ತದೆ. But bone is very strong. ಆದರೆ ಎಲುಬು ತುಂಬಾ ಬಲವುಳ್ಳದು. That's why God took men's rib, the rib bone, and made women. ಅದಕ್ಕೆ ದೇವರು ಗಂಡಸನ ಒಂದು ಎಲುಬನ್ನು ತೆಗೆದುಕೊಂಡು ಹೆಂಗಸನ್ನು ಮಾಡಿದರು. I don't know where is Rachel. ನನಗೆ ಗೊತ್ತಿಲ್ಲ ರೇಚಲ್ ಎಲ್ಲಿದ್ದಳು. But I know I'm missing bone. ನನಗೆ ಗೊತ್ತು ನಾನು ಎಲುಬನ್ನು ನಾನು ಮಿಸ್ ಮಾಡುತ್ತಿದ್ದೇನೆ ಎಂಬುದಾಗಿ. But the time came, God made us together. ಸಮಯ ಬಂತು, ದೇವರು ನಮ್ಮಿಬ್ಬರನ್ನು ಒಂದಾಗಿ ಮಾಡಿದರು. The bone want to be strong. ಎಲುಬು ತುಂಬಾ ಬಲವುಳ್ಳದಾಗಿರಬೇಕು. You cannot break the bone immediately. ಎಲುಬನ್ನು ತಕ್ಷಣವೇ ಮುರಿಯಲು ಸಾಧ್ಯವಿಲ್ಲ. We'll give like mutton will bring, no, we'll give the bone to eat our children's. ಮಟನ್ ಅನ್ನು ನಾವು ತೆಗೆದುಕೊಂಡು ಬಂದರೆ ಎಲುಬನ್ನು ನಮ್ಮ ಮಕ್ಕಳಿಗೆ ಕೊಡುತ್ತೇವೆ. ಅದರಿಂದ they will try to bite, but it is not happens. ಅದನ್ನು ಕಚ್ಚುವುದಕ್ಕೆ ಅವರು ಪ್ರಯತ್ನ ಪಡುತ್ತಾರೆ, ಎಲುಬನ್ನು ಕಚ್ಚುವುದಕ್ಕೆ, ಆದರೆ ಅದು ಆಗುವುದಿಲ್ಲ. It cannot broke. ಅದನ್ನು ಮುರಿಯಲು ಆಗುವುದಿಲ್ಲ, because it's very strong. ಅದು ತುಂಬಾ ಬಲವುಳ್ಳದು. That's why God took from men the bone to put women. ಅದಕ್ಕೋಸ್ಕರ ದೇವರು ಗಂಡಸಿನಿಂದ ಎಲುಬನ್ನು ತೆಗೆದುಕೊಂಡು ಹೆಂಗಸನ್ನಾಗಿ I'm ಮಾಡಿದರು. seriously telling, you are not weaker one, you are stronger one. ನಾನು ನಿಜವಾಗಲೂ ಹೇಳುತ್ತಿದ್ದೇನೆ, ನೀವು ಬಲಹೀನರಲ್ಲ, ನೀವು ಬಲವುಳ್ಳವರು. Your relationship God made very strong. ನಿನ್ನ ಒಂದು ರಿಲೇಶನ್ಶಿಪ್ ದೇವರು ಬಲವುಳ್ಳದಾಗಿ ಮಾಡಿದ್ದಾರೆ. God made beautiful your relationship. ದೇವರು ನಿಮ್ಮ ಒಂದು ಅನ್ಯೋನ್ಯತೆಯನ್ನು ಸುಂದರವಾಗಿ ಮಾಡಿದ್ದಾರೆ. When God see you, both of you, God have a lot of vision about you. ದೇವರು ನಿಮ್ಮ ಇಬ್ಬರನ್ನು ನೋಡಿದಾಗ ದೇವರಿಗೆ ಒಂದು ಸಂಕಲ್ಪವಿದೆ ನಿಮ್ಮ ಮೇಲೆ. My children want to live like this, disciplinedly. ನಮ್ಮ ಮಕ್ಕಳು ಈ ರೀತಿಯಾಗಿ ಡಿಸಿಪ್ಲಿನ್ ಆಗಿ ಬೆಳೆಯಬೇಕು. They want to live holy life. ಅವರು ಪವಿತ್ರವಾದ ಜೀವನವನ್ನು ಜೀವಿಸಬೇಕು. As my church and me, like head and body, how we are together, like that my children want to live. He have great vision. ಸಭೆಯು ಮತ್ತೆ ನಾನು ಹೇಗೆ ನಾವು ಒಂದಾಗಿ ಇದ್ದೇವೋ ಅದೇ ರೀತಿಯಾಗಿ ನಮ್ಮ ಮಕ್ಕಳು ಸಹ ಒಂದಾಗಿರಬೇಕು ಎಂಬುದಾಗಿ ಆತನಿಗೆ ಒಂದು ದೊಡ್ಡ ಸಂಕಲ್ಪವಿದೆ. Hallelujah. Hallelujah. But ಆದರೆ God made everything is good. ಎಲ್ಲವೂ ದೇವರು ಒಳ್ಳೆ ಸಮಯದಲ್ಲಿ ಮಾಡಿದ್ದಾರೆ. But what is happening now? ಏನಾಗುತ್ತದೆ ಈಗ? No families are having togetherness. ಯಾವ ಕುಟುಂಬದಲ್ಲಿಯೂ ಹೊಂದಾಣಿಕೆ ಇಲ್ಲ. No love about husband, no love about wife. ಗಂಡನ ಬಗ್ಗೆ ಪ್ರೀತಿ ಇಲ್ಲ, ಹೆಂಡತಿಯ ಬಗ್ಗೆ ಪ್ರೀತಿ ಇಲ್ಲ. No respect, no plan, no vision, no dreams. ಒಂದು ಮರ್ಯಾದೆ, ಒಬ್ಬರಿಗೊಬ್ಬರು ಮರ್ಯಾದೆ ಇಲ್ಲ ಮತ್ತು ಕನಸುಗಳು ಇಲ್ಲ. Exactly opposite plan as operated as Satan. ಸೈತಾನನು ವಿರುದ್ಧವಾಗಿ ಸಂಕಲ್ಪವನ್ನು ಏರ್ಪಾಡು ಮಾಡಿದ್ದಾರೆ. Every time without any reason, fighting. ಪ್ರತಿ ಸಾರಿ ಒಂದು ರೀಸನೇ ಇಲ್ಲದೆ ಯಾವಾಗಲೂ ಜಗಳ. Why? ಯಾಕೆ? God made beautifully couples, but what happened? What entered into them? ದೇವರು ಸುಂದರವಾಗಿ ಒಬ್ಬ ದಂಪತಿಗಳನ್ನು ಮಾಡಿದರು, ಆದರೆ ಅವರೊಳಗೆ ಏನು ಪ್ರವೇಶಿಸಿತು? It is enter what God made, or you enter something else into you. ದೇವರು ಸೃಷ್ಟಿ ಮಾಡಿರೋದು ನಿಮ್ಮಲ್ಲಿ ಪ್ರವೇಶಿಸುತ್ತಾ, ಇಲ್ಲ ನೀವು ಸೃಷ್ಟಿ ಮಾಡಿರೋದು ನಿಮ್ಮಲ್ಲಿ ಪ್ರವೇಶಿಸುತ್ತಾ? Many families are suffering today because they're living and they're opening the door to somebody come and disturb their family. ಅನೇಕ ಕುಟುಂಬಗಳಲ್ಲಿ ಈ ಒಂದು ವಿಚಾರ ನಡೆಯುತ್ತಿದೆ, ಏಕೆಂದರೆ ಅವರು ಬೇರೆಯವರನ್ನು ಮನೆಯೊಳಗೆ ಸೇರಿಸಿಕೊಂಡಿದ್ದಾರೆ. They don't have right vision, godly mind, but they have worldly mind, crooked mind, so they'll come and spoil their family. ಸರಿಯಾದ ಒಂದು ದೇವರ ಬಗ್ಗೆ ಒಂದು ಸಂಕಲ್ಪವಿಲ್ಲ ಮತ್ತು ದೇವರ ಒಂದು ಹೊಂದಾಣಿಕೆ ಇಲ್ಲ, ಅವರು ಹೋಗಿ ಒಂದು ಕುಟುಂಬಗಳನ್ನು ನಾಶಪಡಿಸುತ್ತಾರೆ. Be careful, somebody will enter into your home. ತುಂಬಾ ಜಾಗೃತಿಯಾಗಿರಿ, ನಿಮ್ಮ ಮನೆಯೊಳಗೆ ಯಾರಾದರೂ ಪ್ರವೇಶ ಮಾಡುತ್ತಿದ್ದಾರೆ. Is from the Holy Spirit or evil spirit? ಪವಿತ್ರಾತ್ಮನಿಂದ ಅವರು ಪ್ರವೇಶಿಸುತ್ತಿದ್ದಾರಾ, ಇಲ್ಲ ದುರಾತ್ಮನಿಂದ ಪ್ರವೇಶಿಸುತ್ತಿದ್ದಾರಾ? They'll come with the holiness, with the prayers, with the thanksgiving and everything. They'll come, but they inside what they're carrying, we don't know. Be careful about them.
ತುಂಬಾ ಪ್ರಾರ್ಥನೆಯಿಂದ ಪವಿತ್ರತೆಯಿಂದ ಎಲ್ಲಾ ರೀತಿಯಾಗಿ ನಿಮ್ಮ ಮನೆಯೊಳಗೆ ಪ್ರವೇಶಿಸಬಹುದು, ಆದರೆ ಯಾವ ಆತ್ಮವನ್ನು ಅವರಲ್ಲಿದೆ ಎಂಬುದಾಗಿ ತಿಳಿದುಕೊಳ್ಳಿರಿ. They will spoil your family. Satan enter through them. ನಿಮ್ಮ ಕುಟುಂಬವನ್ನು ನಾಶನಪಡಿಸುತ್ತಿದ್ದಾರೆ, ಯಾಕಂದರೆ ಸೈತಾನನು ಅವರ ಮುಖಾಂತರ ಪ್ರವೇಶ More you are ಮಾಡುತ್ತಾನೆ. trusting your husband, you are trusting other people's. ನಿನ್ನ ಗಂಡನನ್ನು ಹೆಚ್ಚಾಗಿ ನಂಬುವುದಕ್ಕಿಂತ ನೀನು ಬೇರೆಯವರನ್ನು ನಂಬುತ್ತಿದ್ದೀಯಾ? More you are loving your wife, you are trusting others. ಹೆಂಡತಿಯನ್ನು ಹೆಚ್ಚಾಗಿ ಪ್ರೀತಿ ಮಾಡುವುದಕ್ಕಿಂತ ಬೇರೆಯವರನ್ನು ನೀನು ನಂಬುತ್ತಿದ್ದೀಯಾ? So what is happening between you? ನಿಮ್ಮ ಮಧ್ಯದೊಳಗೆ ಏನಾಗುತ್ತಿದೆ? There is no oneness. ಹೊಂದಾಣಿಕೆ ಇಲ್ಲ. There is no God's plan is happening. ದೇವರ ಸಂಕಲ್ಪವು ನೆರವೇರುತ್ತಿಲ್ಲ. What is happening? ಏನು ನಡೆಯುತ್ತಿದೆ? More than good, it is happening evil. More than love, it's happening hatredness. More than peace, there is happening peaceless. ಒಳ್ಳೆಯದಕ್ಕಿಂತ ಕೆಟ್ಟದೇ ನಡೆಯುತ್ತಿದೆ, ಪ್ರೀತಿಗಿಂತ ಹಗೆತನ ನಡೆಯುತ್ತಿದೆ, ಸಮಾಧಾನಕ್ಕಿಂತ ಸಮಾಧಾನ ಇಲ್ಲದೆ ಹೋಗುತ್ತಿದ್ದಾರೆ. Many families I'll see. ಅನೇಕ ಕುಟುಂಬಗಳನ್ನು ನೋಡುತ್ತಿದ್ದೇನೆ. Their husband will be a drunkard. ಗಂಡನು ಕುಡುಕನಾಗಿರಬಹುದು, but wife is very good. ಆದ್ರೆ ಹೆಂಡತಿ ತುಂಬಾ ಒಳ್ಳೆಯವಳು. She want to win his soul with a prayer. ಆಕೆಯು ಆತನ ಒಂದು ಆತ್ಮವನ್ನು ಪ್ರಾರ್ಥನೆಯ ಮುಖಾಂತರ ಜಯಿಸಬೇಕು. More than prayer, she will be using her curse words. Let him die. Why you want to live? Wesley is living with us. He's a drunkard. That words make this man to die. ಆಕೆಯು ಪ್ರಾರ್ಥನೆಯ ಮುಖಾಂತರ ಆತ್ಮವನ್ನು ಸಂಪಾದಿಸುವ ಬದಲು ಆತನನ್ನು ಶಪಿಸುತ್ತಾ ಆತನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂಬುದಾಗಿ ಶಪಿಸಿ ಆತನು ಸತ್ತು ಹೋಗುತ್ತಿದ್ದಾನೆ. Many are dying because wife is cursing. You are going like that till you get accident and die. Immediately it's happening. Many news we are seeing that. Again she is repenting. What is the reason you are repenting after dying? ಅನೇಕ ಸಾರಿ ಹೆಂಡತಿಯು ಗಂಡನನ್ನು ಶಪಿಸಿ ಆತನು ಆಕ್ಸಿಡೆಂಟಲ್ ಸತ್ತು ಹೋಗಲಿ ಏನೋ ಒಂದು ಶಪಿಸಿ ಆತನು ತಕ್ಷಣವೇ ಸತ್ತು ಹೋಗುತ್ತಿದ್ದಾನೆ. ಸತ್ತು ಹೋದ ನಂತರ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ? Many are cursing. Why this fellow is waste in the home? Let him have any disease and let him bedridden. ಅನೇಕ ಸಾರಿ ಈತನು ಯಾವುದಕ್ಕೋಸ್ಕರ ಬದುಕುತ್ತಿದ್ದಾನೆ ಎಂಬುದಾಗಿ ಆತನನ್ನು ಶಪಿಸಿ ಏನೋ ಒಂದು ಕಾಯಿಲೆ ಬಂದು ಬೆಡ್ಡಿಡನಾದರೆ ಸಾಕು ಎಂಬುದಾಗಿ. Many husbands getting heart attacks. ಅನೇಕ ಗಂಡಂದಿರಿಗೆ ಹಾರ್ಟ್ ಅಟ್ಯಾಕ್ Sugar, BP, cholesterol. ಶುಗರ್, ಬಿಪಿ, ಕೊಲೆಸ್ಟ್ರಾಲ್. Why? ಯಾಕೆ? There is no oneness between husband and wife. ಗಂಡ ಹೆಂಡತಿಯ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲ. When they have oneness as God's plan upon their life, that will be a blessing for everyone. ಯಾವಾಗ ಇಬ್ಬರಲ್ಲಿ ಹೊಂದಾಣಿಕೆ ಇರುತ್ತದೋ ದೇವರ ಸಂಕಲ್ಪವು ಅವರಲ್ಲಿ ನೆರವೇರಿ ಆಶೀರ್ವಾದವಾಗಿರುತ್ತದೆ. So don't allow in between you a Satan's plan. ನಿಮ್ಮ ಮಧ್ಯದಲ್ಲಿ ಸೈತಾನ ಸಂಕಲ್ಪವನ್ನು ನೀವು ಪ್ರವೇಶ ಮಾಡಲಿಕ್ಕೆ ಬಿಡಬೇಡಿರಿ. The Bible says honor your husband, respect your husband, submit to your husband. You must want to listen. Husband do anything, you want to listen carefully. ಸತ್ಯವೇದ ಹೇಳುತ್ತದೆ, ಗಂಡನಿಗೆ ನೀನು ಮರ್ಯಾದೆ ಸಲ್ಲಿಸಬೇಕು, ಆತನನ್ನು ಘನಪಡಿಸಬೇಕು. ಆತನು ಎಷ್ಟೇ ಕೆಟ್ಟವನಾಗಿದ್ದರೂ ಕೆಟ್ಟ ಕೆಲಸಗಳು ಮಾಡುತ್ತಿದ್ದರೂ ಆತನು ನೀನು ಘನಪಡಿಸಬೇಕು. You are not a right person to curse him. You are right person to pray for him. Your prayers will make him change. Your arguments never change him. More the hatredness will come into their hearts. ಆತನನ್ನು ಶಪಿಸುವುದಕ್ಕೆ ನಿನಗೆ ಯಾವ ಒಂದು ನಿನ್ನಲ್ಲಿ ದೇವರು ಕೊಟ್ಟಿಲ್ಲ, ನಿನಗೆ ಶಪಿಸಲು ಕೊಟ್ಟಿಲ್ಲ. ಆತನಿಗೋಸ್ಕರ ಪ್ರಾರ್ಥಿಸಲು ದೇವರು ನಿನಗೆ ಕೊಟ್ಟಿದ್ದಾರೆ. ಪ್ರಾರ್ಥಿಸಿ ಆತನನ್ನು ಜಯಿಸಬೇಕು. Hallelujah. Hallelujah. The Bible will see not everyone is holy. ಸತ್ಯವೇದದಲ್ಲಿ ನಾವು ನೋಡುವುದಾದರೆ ಯಾರು ಪವಿತ್ರವಾಗಿ ಬಾಳಲಿಲ್ಲ. Only accept Jesus. ಯೇಸು ಸ್ವಾಮಿಯನ್ನು ಅಂಗೀಕರಿಸಿದರು. Only Jesus only holy. ಯೇಸು ಸ್ವಾಮಿ ಒಬ್ಬರೇ ಪವಿತ್ರವಾದವರು. Nobody are holy in this Bible. ಯೇಸು ಸ್ವಾಮಿಯನ್ನು ಬಿಟ್ಟು ಯಾರು ಪವಿತ್ರವಾದವರಲ್ಲ. Because they accepted Jesus Christ, they accepted the Lord's word, they heard from the Lord, they became holy. ಯೇಸು ಸ್ವಾಮಿಯನ್ನು ಅಂಗೀಕರಿಸಿ ಆತನ ಮಾತನ್ನು ಕಿವಿಗೊಟ್ಟವರು ಮಾತ್ರ ಪವಿತ್ರವಾಗಿ ಮಾಡಿದರು. The Bible says nobody are righteous men. Everybody sinned against God and went start of glory of God. ಸತ್ಯವೇದ ಹೇಳುತ್ತದೆ, ಯಾರು ನೀತಿವಂತರಿಲ್ಲ, ಎಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯಿಂದ ದೂರ ಹೋಗಿದ್ದಾರೆ. Why are judging one another? ನೀವು ಒಬ್ಬರಿಗೊಬ್ಬರು ಯಾಕೆ ತೀರ್ಪು ಮಾಡುತ್ತೀರಿ? Why are wasting precious time to evil time? ಯಾಕೆ ಅಮೂಲ್ಯವಾದ ಸಮಯವನ್ನು ನೀವು ನಷ್ಟಪಡಿಸಿಕೊಳ್ಳುತ್ತಿದ್ದೀರಿ? Many times sit and talk, gently talk, healthy talk. ಅನೇಕ ಸರಿ ಕುಳಿತುಕೊಂಡು ಒಂದು ಆರೋಗ್ಯಕರವಾದ ಮಾತುಗಳನ್ನು ಮಾತನಾಡಿರಿ. Don't confess always
negative. ಯಾವಾಗಲೂ ನೆಗೆಟಿವ್ ಅನ್ನೇ ನೀವು ಆರಿಕೆ ಮಾಡಬೇಡಿರಿ. Speak positive. God will say amen to your family. ಪಾಸಿಟಿವ್, ಯಾವಾಗಲೂ ಪಾಸಿಟಿವ್ ಮಾತನಾಡಿರಿ. ಯೇಸು ಸ್ವಾಮಿಯು ಆಮೆನ್ ಎಂಬುದಾಗಿ ಹೇಳುತ್ತಾರೆ. It is not your plan to do anything bad or good. It's a God's plan to do everything is good. ಒಳ್ಳೆಯದು ಕೆಟ್ಟದ್ದು ಮಾಡುವುದು ನಿನ್ನ ಸಂಕಲ್ಪ ಅಲ್ಲ, ಅದು ದೇವರ ಸಂಕಲ್ಪವಾಗಿದೆ. Pray for one another. ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ. Don't fight one another. ಒಬ್ಬರಿಗೊಬ್ಬರು ನೀವು ಜಗಳವಾಡಬೇಡಿ. I am only correct, you are nothing wrong. Don't say that. ನಾನೇ ಸರಿ, ನೀನು ಸರಿ ಇಲ್ಲ ಎಂಬುದಾಗಿ ಹೇಳಬೇಡಿರಿ. You know you are separating yourself, you are separating the Lord from you. ನಿನ್ನನ್ನು ನೀನೇ ಬೇರ್ಪಡಿಸಿಕೊಂಡರೆ ನೀನು ದೇವರಿಂದ ಬೇರ್ಪಡಿಸಿಕೊಳ್ಳುತ್ತಿದ್ದೀಯಾ? When husband and wife is separating, they are also separating from God. ಯಾವಾಗ ಗಂಡ ಹೆಂಡತಿಯರು ಬೇರ್ಪಡಿಸಿಕೊಳ್ಳಲು ಇಷ್ಟಪಡ್ತಾರೋ ಅವರು ದೇವರಿಂದನೂ ಸಹ They will count, you done this much only, I will done this much. Don't count your same body. ನೀನು ಇಷ್ಟು ಮಾಡಿದೀಯ, ನಾನು ಇಷ್ಟು ಮಾಡಿದ್ದೀನಿ ಎಂಬುದಾಗಿ ನೀನು ಲೆಕ್ಕ ಹಾಕಬೇಡಿರಿ. ಯಾಕಂದ್ರೆ ಇಬ್ಬರು ಒಂದೇ ಶರೀರವಾಗಿದ್ದೀರಿ. Because a family God made, you are not made, me made, we are not made. It's God's plan. ಕುಟುಂಬವನ್ನು ದೇವರು ಮಾಡಿದರೆ ಅದು ದೇವರ ಸಂಕಲ್ಪವಾಗಿದೆ. So when we obey to the Lord Almighty God, your family will be blessed. Everything will come to your feet. You cannot go and search for something else. ಯಾವಾಗ ದೇವರ ಮಾತಿಗೆ ಕಿವಿಗೊಟ್ಟು ನೀವು ವಿಧೇಯತೆ ತೋರಿಸ್ತಿರೋ ಪ್ರತಿಯೊಂದು ನಿನ್ನ ಹತ್ತಿರ ಬರುತ್ತದೆ. ನೀನು ಹುಡುಕಿಕೊಂಡು ಹೋಗಲು ಬೇಕಾಗಿಲ್ಲ. My dear husbands, ಪ್ರಿಯ ಗಂಡಂದಿರೇ, husband, ಗಂಡ, husband. So you want to always bend. ನೀನು ಯಾವಾಗಲೂ ಬೆಂಡ್ ಆಗಿರಬೇಕು. Hallelujah. For whom? ಯಾರಿಗೆ? For your wife and children. ನಿನ್ನ ಹೆಂಡತಿಗೆ ಮತ್ತು ನಿನ್ನ ಮಕ್ಕಳಿಗೆ. When you bend, when we are young, very children. ನಾವು ಚಿಕ್ಕವರಾಗಿದ್ದವು, ಮಕ್ಕಳಾಗಿದ್ದಾಗ just my dad will kneel down and he'll keep hands, no, after prayer. kneel down ಮಾಡಿ ಪ್ರಾರ್ಥನೆ ಆದ ನಂತರ ಕೈ ಇಟ್ಟ immediately we'll chase up. ತಕ್ಷಣವೇ ನಾವು ಎದ್ದೇಳುತ್ತೇವೆ, ಮೇಲೆ ಕೂತ್ಕೊಂತೀವಿ, ಮೇಲೆ ಎದ್ದು ಕುಳಿತುಕೊಳ್ಳುತ್ತೇವೆ. we'll sit and we'll tell move, hey come on move, we say. ನಾವು ಕುಳಿತುಕೊಂಡು ಮೂವ್ ಎಂಬುದಾಗಿ ಹೇಳ್ತೇವೆ. Dad is very crazy because we are their children, right? ತಂದೆಯು ನಾವು ಅವರ ಮಕ್ಕಳಲ್ಲವಾ? He became lion, he became horse, he became everything. ಆತನು ಎಲ್ಲ ಆಗುತ್ತಾನೆ, ಒಂದು ಸಿಂಹವಾಗುತ್ತಾನೆ ಮತ್ತು they will be sitting here, they will be sitting, I will be taken away. Same Sam also happens when he's young, I took him like that. ನಾವು ಸಹ ಮಕ್ಕಳನ್ನು ನಮ್ಮ ಮೇಲೆ ನಾವು ಎತ್ತಿಕೊಳ್ಳುತ್ತೇವೆ. It is a great joy. ಅದು ದೊಡ್ಡ ಸಂತೋಷ. Bending is nothing but holding whole family upon their shoulders. ನಾವು ಬಗ್ಗುವುದು, ನಾವು ಹೆಗಲ ಮೇಲೆ ಹಾಕಿಕೊಳ್ಳುವುದು. Family, husband want to take care. ಗಂಡನು ಕುಟುಂಬವನ್ನು ನೋಡಿಕೊಳ್ಳಬೇಕು. Everything by family, husband want to take care. ಪ್ರತಿಯೊಂದನ್ನು ಗಂಡನು ನೋಡಿಕೊಳ್ಳಬೇಕು. Everything by husband only it want to done. ಪ್ರತಿಯೊಂದು ಗಂಡನಿಂದಲೇ ಆಗಬೇಕು. Okay, and wife discuss, with the wife you discuss and do it according to the husband plan. ಆ ಹೆಂಡತಿಯ ಹತ್ರ ಒಂದು ಡಿಸ್ಕಸ್ ಮಾಡಿ ಗಂಡನ ಒಂದು ಸಂಕಲ್ಪದ ಮೇರೆಗೆ. Because the Bible says, ಸತ್ಯವೇದವು ಹೇಳುತ್ತದೆ, obey to your head. ತಲೆಗೆ ನೀನು ವಿಧೇಯತೆ ತೋರಿಸು. Submit to your head. ತಲೆಗೆ ನೀನು ವಿಧೇಯತೆ ತೋರಿಸು. Your head is nothing but your husband. ತಲೆ ಯಾರು ಅಲ್ಲ, ನಿಮ್ಮ ಗಂಡನಾಗಿದ್ದಾರೆ. So that when you discuss with him, surely God will show the way. ಯಾವಾಗ ನೀನು ಡಿಸ್ಕಸ್ ಮಾಡುತ್ತೀಯೋ ದೇವರು ನಿಜವಾಗ್ಲೂ ದಾರಿ ತೋರಿಸುತ್ತಾರೆ. Sometimes people will say something else and they'll say, Holy Spirit is leading me. ಪವಿತ್ರಾತ್ಮನು ನನಗೆ ಪ್ರೇರೇಪಿಸುತ್ತಿದ್ದಾರೆ. No. ಇಲ್ಲ, it is your own desires is leading you. ಅದು ನಿಮ್ಮ ಸ್ವಂತ ಆಲೋಚನೆಗಳು ನಿನಗೆ ಪ್ರೇರೇಪಿಸುತ್ತದೆ. Holy Spirit leads means there will be peace, lot of peace at home, family, children, there will be joy, they're laughing, they're coming together, they're enjoying, they're dancing. That is will taken from the Holy Spirit presence. ಪವಿತ್ರಾತ್ಮನು ಪ್ರೇರೇಪಿಸಿದರೆ ಸಂತೋಷ ಸಮಾಧಾನವಿರುತ್ತದೆ, ಮಕ್ಕಳ ಜೊತೆ ಎಲ್ಲ ಸಂತೋಷ ಸಮಾಧಾನವಿರುತ್ತದೆ. But instead of that fighting is more, it is not Holy Spirit, it is evil spirit. ಅದಕ್ಕಿಂತ ಹೆಚ್ಚಾಗಿ ಜಗಳಗಳಿದ್ದರೆ ಅದು ಪವಿತ್ರಾತ್ಮನಲ್ಲ, ಅದು Holy Spirit is gentle and holy and loving and kindness. ಪವಿತ್ರಾತ್ಮನು ತುಂಬಾ ಜೆಂಟಲ್ ಆಗಿರುತ್ತಾರೆ ಮತ್ತು ಪ್ರೀತಿಸುತ್ತಾರೆ ಮತ್ತು ಕರುಣೆಯನ್ನು ತೋರಿಸುವವರಾಗಿದ್ದಾರೆ. Hallelujah. Hallelujah. Where you do now, to Holy Spirit or evil spirit? ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟಿದೆಯಾ ಇಲ್ಲ ದುರಾತ್ಮನಿಂದ The ಪ್ರೇರೇಪಿಸಲ್ಪಟ್ಟಿದೆಯಾ? Bible shows where you connected, not me. ಸತ್ಯವೇದವೇ ತೋರಿಸುತ್ತದೆ ನೀನು ಎಲ್ಲಿ ಕನೆಕ್ಟ್ ಆಗಿದ್ದೀಯಾ ಎಂಬುದಾಗಿ. There will be a spirit,
the fruit of spirit, fruit of flesh. ಒಂದು ಪವಿತ್ರಾತ್ಮನ ಫಲಗಳು ಮತ್ತು ಒಂದು ಮಾಂಸದ ಫಲಗಳು. What is that? ಏನದು? Just seeing the characters of a life. ಒಂದು ಜೀವನದ ಒಂದು ಕ್ಯಾರೆಕ್ಟರ್ಸ್ ನೋಡುವುದಾಗಿದೆ. We check ourselves. ನಮ್ಮನ್ನು ನಾವು When ಪರೀಕ್ಷಿಸಿಕೊಳ್ಳುವುದಾಗಿದೆ. we speak, ಯಾವಾಗ ನಾವು ಮಾತನಾಡುತ್ತೇವೆ what is releasing from us? ನಮ್ಮಿಂದ ಏನು ಬಿಡುಗಡೆ ಆಗುತ್ತಿದೆ? Example. ಉದಾಹರಣೆಗೆ, I'm sitting here. ನಾನು ಇಲ್ಲಿ ಕುಳಿತುಕೊಂಡಿದ್ದೇನೆ, Rachel sitting there. ರೇಚಲ್ ಅಲ್ಲಿ ಕುಳಿತುಕೊಂಡಿದ್ದಾರೆ. I will just want to give example. ಒಂದು ಉದಾಹರಣೆಯನ್ನು ಕೊಡುತ್ತಿದ್ದೇನೆ. Bangaru, I want coffee. ನನಗೆ ಕಾಫಿ ಬೇಕು ಬಂಗಾರು ಎಂಬುದಾಗಿ ಹೇಳುತ್ತೇನೆ. How it is sounds? ಹೇಗೆ ಅದು ಕೇಳಿಸಿಕೊಳ್ಳುವುದಕ್ಕೆ ಹೇಗಿದೆ? It is nice. ಇದು ಒಳ್ಳೆಯದಾಗಿದೆಯಾ? Hey, you doesn't know? I work and coming from morning to evening. You cannot know? Take it, come. One cup of coffee. ನಾನು ಬೆಳಗ್ಗೆಯಿಂದ ಹೀಗೆ ತನಕ ಕೆಲಸ ಮಾಡುತ್ತಿದ್ದೇನೆ, ಗೊತ್ತಿಲ್ಲ ನನಗೆ, ಒಂದು ಕಾಫಿಯನ್ನು ತೆಗೆದುಕೊಂಡು ಬಾ. How sounds? ಅದು ಕೇಳಿಸಿಕೊಳ್ಳಲು ಹೇಗೆ ಇದೆ? Character will balance. The Holy Spirit is very gentle. ಪವಿತ್ರಾತ್ಮನು ತುಂಬಾ ಜೆಂಟಲ್ ಆಗಿ, Instead of your works only, you know who you are. ನಿಮ್ಮ ಒಳಗೆ ಹೊರಗೆ ಬರುವ ಕೆಲಸಗಳಿಂದಲೇ ನೀನು ಯಾರು ಎಂಬುದಾಗಿ. When your voice comes softly and loudly, there is Holy Spirit is working with you. ನಿನ್ನಲ್ಲಿ ಯಾವಾಗ ಜೆಂಟಲ್ ಆಗಿ ಸಾಫ್ಟ್ ಆಗಿ ಬರ್ತದೋ ಪವಿತ್ರಾತ್ಮನಲ್ಲಿ ಕೆಲಸ ಮಾಡುತ್ತಿದ್ದಾನೆ. If you are shouting, ನೀನು ಯಾವಾಗಲೂ ಕಿರಿಚಾಡುತ್ತಿದ್ದರೆ, more than patience, there will be anger ruling you. ಒಂದು ತಾಳ್ಮೆಗಿಂತ ಕೋಪವು ನಿನ್ನಲ್ಲಿ ಒಂದು ರೂಲ್ ಮಾಡುತ್ತಿರುತ್ತದೆ. Sometimes what will happen, you know? ಸ್ವಲ್ಪ ಸಮಯದಲ್ಲಿ ಏನಾಗುತ್ತದೆ ಗೊತ್ತಾ? This is true. ಇದು ನಿಜ, ಸತ್ಯ. I am happy. I am good with everyone. ನಾನು ಎಲ್ಲರ ಸಂಗಡ ಸಂತೋಷವಾಗಿದ್ದೇನೆ. Somebody will call me, my friend, etc. Y and Z. Somebody. ಯಾರೋ ಒಬ್ಬರನ್ನು ಕರೆಯುತ್ತಾರೆ, ನನ್ನ ಸ್ನೇಹಿತನೋ ಯಾರೋ. Every day I am going to meet somebody. They will hear. Everything they'll take. ಯಾರೋ ಒಬ್ಬರ ಸ್ನೇಹಿತರ ಸಂಗಡ ನಾನು ಹೋಗುತ್ತಿದ್ದೇನೆ, ಅವರು ಕೇಳಿಸಿಕೊಳ್ಳುತ್ತಾರೆ. This friend is telling about him everything negative. ಆದರೆ ಈ ಸ್ನೇಹಿತ ಆತನ ಬಗ್ಗೆ ನೆಗೆಟಿವ್ ಆಗಿ ಹೇಳುತ್ತಾರೆ. I and me is very good understanding, everything is fine, but this friend is putting everything negative about him. ನಾನು ಮತ್ತೆ ಇವರು ತುಂಬಾ ಚೆನ್ನಾಗಿದ್ದೇನೆ, ಆದರೆ ಆ ಸ್ನೇಹಿತ ಕೆಟ್ಟದಾಗಿ ಹೇಳ್ತಾರೆ. Feeling my heart full of bitterness about him. ಹೃದಯದ ಪೂರ್ತಿ ಅವರ ಬಗ್ಗೆ ಒಂದು ಕಹಿತನವನ್ನು. I'll get chance, I want to do it something to him. ನನಗೆ ಏನೋ ಒಂದು ಚಾನ್ಸ್ ಸಿಕ್ಕಿದರೆ ಸಾಕು, ನಾನು ಏನೋ ಒಂದು ಮಾಡಬೇಕು. So why he filled me so much negative in me? ಯಾಕಂದ್ರೆ ಆತನು ನನ್ನಲ್ಲಿ ಒಂದು ನೆಗೆಟಿವ್ ಅನ್ನೇ ಒಂದು ಫಿಲ್ ಮಾಡಿದ್ದಾರೆ. See, what you want to take, what you want to ignore, you want to learn. ಯಾವುದನ್ನು ತೆಗೆದುಕೊಳ್ಳಬೇಕು, ಯಾವುದನ್ನು ನಿರಾಕರಿಸಬೇಕೆಂಬುದಾಗಿ ಕಲಿತುಕೊಳ್ಳಬೇಕು. When you know the Bible, the fruit, you can understand. ಯಾವಾಗ ಸತ್ಯವೇದದ ಒಂದು ಫಲಗಳನ್ನು ನಾವು ಗೊತ್ತಿದೆಯೋ ನಾವು ಅರ್ಥ Spirit of fruit, flesh of fruit. ಒಂದು ಪವಿತ್ರಾತ್ಮನ ಫಲಗಳು ಮತ್ತು ಒಂದು ಈ ಮಾಂಸದ ಫಲಗಳು. I'll tell you today, I'm challenging you beautiful couples. ನಾನು ಸವಾಲು ಮಾಡುತ್ತಿದ್ದೇನೆ ಈ ದಿನ ನಿಮ್ಮ ಸುಂದರವಾದ ಒಂದು ದಂಪತಿಗಳಿಗೆ. Go and write down the fruit of spirit, fruit of flesh. ಹೋಗಿ ಬರೆದುಕೊಳ್ಳಿರಿ ಪವಿತ್ರಾತ್ಮನ ಫಲಗಳು ಮತ್ತು ಒಂದು ಮಾಂಸದ ಫಲಗಳು. Check 12 hours. You will be awakened 12 hours. 12 hours, what is happening? You just tick and come. Put one. Put the flesh work and put the spirit work. Which one it will? Spirit work is more is there or flesh work is more is there? Just put and come the tick. 12 ಗಂಟೆ ಕಾಲ ನೀವು ಅದನ್ನು ಪರೀಕ್ಷಿಸಿ ನೀವು ಟಿಕ್ ಮಾಡಿಕೊಳ್ಳಿರಿ. More what is using in you. ಹೆಚ್ಚಾಗಿ ನಿಮ್ಮಲ್ಲಿ ಏನು ಉಪಯೋಗಗೊಳ್ಳುತ್ತದೆ? It is not who made the tree full and who given the fruits in that tree. It is not made, nothing changed to them, but only heating that it is completely changed. ಆ ಮರವು ಯಾರು ಮಾಡಿದರೂ ಆ ಮರದಲ್ಲಿರೋ ಫಲವು ಬದಲಾವಣೆ ಹೊಂದಿಕೊಳ್ಳಲಿಲ್ಲ. ಆ ಫಲವನ್ನು ನಾವು ಅದನ್ನು ತಿಂದ ಮೇಲೆ ಬದಲಾವಣೆ ಹೊಂದಿಕೊಂಡಿತು. So fruit is very strong. ಹಣ್ಣು ತುಂಬಾ ಬಲವುಳ್ಳದು. What fruit you have inside of you? ನಿಮ್ಮೊಳಗೆ ಯಾವ ರೀತಿಯಾದ ಫಲ ಇದೆ? Check your life today. ನಿಮ್ಮ ಜೀವನವನ್ನು ಪರೀಕ್ಷಿಸಿಕೊಳ್ಳಿರಿ. When you correct yourself together, ನಿನ್ನನ್ನು ನೀವು ಸರಿಪಡಿಸಿಕೊಂಡರೆ, you want to be very closer and everything discuss, sit together, love one another. Without him, you don't live selfish life. Have together. God made us together. I am not separated. You are not separated. We want to live together. The Bible says. ಸತ್ಯವೇದವೇ ಹೇಳುತ್ತದೆ ನಾವಿಬ್ಬರು ಒಂದಾಗಿ ಬಾಳಬೇಕು ಎಂಬುದಾಗಿ. Hallelujah. 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 Many differences will come. Ephesians. ಅನೇಕ ಒಂದು ಡಿಫರೆನ್ಸಸ್ ಬರುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ
But what the Bible says here about husband and wife? ಆದರೆ ಸತ್ಯವೇದವು ಏನು ಹೇಳುತ್ತದೆ ಗಂಡ ಹೆಂಡತಿಯರ ಬಗ್ಗೆ? Beautifully written here in 5th chapter, 25 verse, I think so. Husbands, love your wife as Christ loved the church and gave himself up for her. Okay, 22nd verse. Wives, submit to your own husbands as to the Lord. Okay, go ahead. For the husband is the head of the wife, even as Christ is the head of the church, his body, and his himself its savior. Now, as the church submits to Christ, so also wives should submit in everything to their husbands. Hallelujah. Hallelujah. Why we go to church all the time? ಎಲ್ಲ ಸಮಯದಲ್ಲಿ ನಾವು ಸಭೆಗೆ ಏಕೆ ಹೋಗುತ್ತೇವೆ? Only for prayer? ಪ್ರಾರ್ಥನೆಗೆ ಮಾತ್ರ? Only for breakthroughs? ಒಂದು ಬಿಡುಗಡೆ ಸಿಗುವುದಕ್ಕೋಸ್ಕರ? Only for wanteds? ಏನೋ ಒಂದು ಅವಶ್ಯಕತೆ ಇದ್ದಾಗ? Only for needs? ಬೇಕಾಗಿರೋ ಅವಶ್ಯಕತೆಗೋಸ್ಕರನ? No. ಇಲ್ಲ. Church is to edify our lives. ಸಭೆಯು ನಮ್ಮ ಜೀವನವನ್ನು ಮಾರ್ಪಾಡುಕೊಳ್ಳುವುದಕ್ಕೆ. We want to leave our bad life and want to tune to good life. ನಮ್ಮ ಕೆಟ್ಟ ಜೀವನವನ್ನು ನಾವು ಬಿಟ್ಟು ಒಳ್ಳೆಯ ಜೀವನವನ್ನು ನಾವು ನಡೆಸಿಕೊಳ್ಳಬೇಕು. There very beautifully written in Ephesians 5th chapter from 22nd to 25th, God says, Christ says, I am the head of the church and you all church, it is saying. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ರಿಂದ 24 ಸುಂದರವಾಗಿ ಬರೆದಿದ್ದಾರೆ, ಕ್ರಿಸ್ತನು ಒಂದು ಸಭೆಗೆ ತಲೆಯಾಗಿದ್ದಾರೆ. No, is actually husband, it says. ಗಂಡನು. Church is wife, it says. ಒಂದು ಸಭೆ ಹೆಂಡತಿಯಾಗಿದ್ದಾರೆ. Hallelujah. Hallelujah. Nobody are righteous people will come to church. Everybody sin and anything they do mistakes only they will enter to church. ಯಾ ನೀತಿವಂತರು ಸಭೆಗೆ ಬರುವುದಿಲ್ಲ, ಪಾಪ ಮಾಡಿ ಕೆಟ್ಟ ಕಾರ್ಯಗಳನ್ನು Nobody can say I came with the righteous, I came with the holiness. Nobody can. One mistake we are doing and coming to church. ಯಾರಾದರೂ ಒಬ್ಬರು ಹೇಳಬಲ್ಲರ ನಾನು ಯಾವ ತಪ್ಪು ಮಾಡಿಲ್ಲ, ನೀತಿವಂತನಾಗಿದ್ದೇನೆ. Whole day I never do one mistake. ದಿನ ಪೂರ್ತಿ ನಾನು ಯಾವ ತಪ್ಪು ಮಾಡಿಲ್ಲ. Even we are mistake also we are entering into church. ತಪ್ಪು ಮಾಡಿದರೂ ನಾವು ಸಭೆಗೆ ಹೋಗುತ್ತೇವೆ. But what church saying? ಅದೇ ಸಭೆ. What the church is saying? ಸಭೆ ಏನು ಹೇಳುತ್ತದೆ? What the church head is saying? ಸಭೆಯ ಒಂದು ತಲೆ ಏನು ಹೇಳುತ್ತಿದ್ದಾರೆ? What it is saying wonderfully, husbands love your wives. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸುವ ಪ್ರಕಾರ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. Oh, any mistake she do also I want to love her. ಆಕೆ ಏನೇ ತಪ್ಪು ಮಾಡಿದರೂ ಆಕೆಯನ್ನು ಪ್ರೀತಿಸಬೇಕು. My part I am correct. ನನ್ನ ಪಾರ್ಟ್ ನಾನು ಚೆನ್ನಾಗಿ ಕರೆಕ್ಟ್ ಆಗಿದ್ದೇನೆ. 22nd we read. 22ನೇ ವಚನವನ್ನು ಓದಿಕೊಳ್ಳೋಣ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. Oh, ಕರ್ತನಿಗೆ means for the Lord. How you give respect to the Lord, same thing you want to give the respect for whom? Husbands. ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ನಾವು ಮರ್ಯಾದೆಯನ್ನು ಸಲ್ಲಿಸಬೇಕು. Hallelujah. Hallelujah. My dear wives, my dear husbands. ನನ್ನ ಪ್ರಿಯ ಒಂದು ಹೆಂಡತಿಯರು ಮತ್ತು ಗಂಡಂದಿರೇ. There is a secret in these verses. ಒಂದು ರಹಸ್ಯವಿದೆ ಈ ವಚನಗಳಲ್ಲಿ. When you do it this 22nd to 25th, you just meditate and do it in your family. You never get any breaks, but you get breakthroughs, you get blessings, you will be having togetherness, the love God will build among you people. ಈ ವಚನಗಳ ಮುಖಾಂತರ ನಾವು ನಡೆದುಕೊಳ್ಳುವುದಾದರೆ ದೇವರ ಒಂದು ಆಶೀರ್ವಾದ ಬಿಡುಗಡೆ ನಮ್ಮಲ್ಲಿ ಅದು ಉಂಟಾಗುತ್ತದೆ. Hallelujah. 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 This is a blessed Sunday, I believe. ನಾನು ನಂಬುತ್ತೇನೆ ಇದು ಒಂದು ಆಶೀರ್ವಾದಕರವಾದ ಭಾನುವಾರ. With us and with you people all. ನಮ್ಮ ಸಂಗಡ ಮತ್ತೆ ನಿಮ್ಮ ಎಲ್ಲರ ಸಂಗಡ. God has spoken to be strong in togetherness. ದೇವರು ಮಾತನಾಡಿದ್ದಾರೆ, ಒಂದು ಹೊಂದಾಣಿಕೆಯಲ್ಲಿ ನೀವು ತುಂಬಾ ಬಲವುಳ್ಳವರಾಗಿರಬೇಕು. If you are hating your husband, from today you love your husband. ನಿಮ್ಮ ಗಂಡನನ್ನು ನೀನು ಹೇಟ್ ಮಾಡುತ್ತಿದ್ದೆ ಅಂದರೆ ನೀನು ಈ ದಿನದಿಂದ ನೀನು ಪ್ರೀತಿ ಮಾಡಲು ಪ್ರಾರಂಭಿಸು. If your wife you are neglecting and you are not taking anything words from your wife, please take your wife words and love her completely. ನಿಮ್ಮ ಹೆಂಡತಿಯ ಮಾತುಗಳನ್ನು ನೀನು ಯಾವುದು ತೆಗೆದುಕೊಳ್ಳದೆ ನಿರಾಕರಿಸುತ್ತಿದ್ದೀಯ, ತಿರಸ್ಕರಿಸುತ್ತಿದ್ದೀಯ ಎಂದರೆ ಈ ದಿನದಿಂದ ನಿಮ್ಮ ಹೆಂಡತಿಯ ಮಾತುಗಳನ್ನು ನೀನು ತೆಗೆದುಕೋ. But Bible never says that. You wives submit to your husbands.
ಆದ್ರೆ ಸತ್ಯವೇದ ಹೇಳುತ್ತದೆ, ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ನೀವು ಅಧೀನರಾಗಿರಿ. But wives nowadays it's making ulta. ಆದ್ರೆ ಈ ದಿನಗಳಲ್ಲಿ ಹೆಂಡತಿಯರು ಉಲ್ಟಾ ಮಾಡುತ್ತಿದ್ದಾರೆ. They want to love, we want to submit. ಅವರು ಪ್ರೀತಿಸಬೇಕು, ಅವರು ನಮ್ಮನ್ನು ಪ್ರೀತಿಸಬೇಕು, ನಾವು ಅವರಿಗೆ ಅಧೀನರಾಗಿರಬೇಕು. It is not Bible written like that. ಆ ಸತ್ಯವೇದ ಆ ರೀತಿಯಾಗಿ ಬರೆದಿಲ್ಲ. Wives submit to you, husbands. ಹೆಂಡತಿಯರಿಗೆ ಗಂಡಂದಿರಿಗೆ ನಾವು ಅಧೀನರಾಗಿರಬೇಕು. But husbands, you love your wives, says. ಆದ್ರೆ ಗಂಡಂದಿರಿಗೆ ಹೆಂಡತಿಗೆ ಪ್ರೀತಿ ಮಾಡಿ ಎಂಬುದಾಗಿ. But all of the world is exchanged it. ಆದ್ರೆ ಈ ಲೋಕ ಪೂರ್ತಿ ಅದನ್ನು ಎಕ್ಸ್ಚೇಂಜ್ ಮಾಡಿ ಬಿಟ್ಟಿದೆ. I love you, want to be obedient for me, you want to submit for everything to me. No, never. Bible says. ಸತ್ಯವೇದ ಹೇಳ್ತದೆ, ಇಲ್ಲ, complete, yeah. ಸ್ತ್ರೀಯರು ಅಧೀನರಾಗಿರಬೇಕು. Hallelujah. Hallelujah. So this part, no, now also she cannot hold to tell this. Okay, anyway, praise the Lord. Praise the Lord. These things we want to change in our lives. ಈ ಕಾರ್ಯಗಳು ನಮ್ಮಲ್ಲಿ ಬದಲಾವಣೆ ಹೊಂದಿಕೊಳ್ಳಬೇಕು. When this will change your happy life, happy family, all your visions, God will fulfill. ಯಾವಾಗ ಇದು ನಮ್ಮಲ್ಲಿ ನಡೆಯುತ್ತದೋ ದೇವರು ನಮ್ಮ ಒಂದು ವಿಷನ್ಸ್ ಅನ್ನು ದೇವರು ಅದನ್ನು ನೆರವೇರಿಸುತ್ತಾರೆ. If me and Rachel in oneness and togetherness, we will be there every day. Sam cannot lie us. ಯಾವಾಗ ನಾನು ಮತ್ತೆ ರೇಚಲು ಹೊಂದಾಣಿಕೆಯಿಂದ ಯಾವಾಗಲೂ ಇರುತ್ತೇವೋ ಸ್ಯಾಮು ಸುಳ್ಳು ಹೇಳಲು ಸಾಧ್ಯವಿಲ್ಲ. When I am other side, she is other side, he will speak somewhere something here and he will speak something here. ಯಾವಾಗ ನಾನು ಒಂದು ಕಡೆ ರೇಚಲ್ ಒಂದು ಕಡೆ ಇದ್ದಾಗ ಆ ಸ್ಯಾಮು ಸಹ ನನ್ನ ಹತ್ರ ಒಂದು ತರ ಮಾತನಾಡುತ್ತಾನೆ, ರೇಚಲ್ ಹತ್ರ ಒಂದು ತರ. Because we are not living together in oneness, so you will take advantage. ಯಾಕಂದ್ರೆ ನಾವು ಹೊಂದಾಣಿಕೆಯಾಗಿಲ್ಲ, ಆತನು ಅಡ್ವಾಂಟೇಜ್ ತೆಗೆದುಕೊಳ್ಳುತ್ತಾನೆ. I am giving example, is not like that. Child is a good child. ಉದಾಹರಣೆ ಹೇಳುತ್ತಿದ್ದೇನೆ, ಆತನು ಆ ರೀತಿಯಾದವನಲ್ಲ, ಒಳ್ಳೆಯವನು. So we want to be together, so children will obey to you. ನಾವು ಹೊಂದಾಣಿಕೆಯಾಗಿದ್ದರೆ ಮಕ್ಕಳು ನಮಗೆ ವಿಧೇಯತೆ ತೋರಿಸುತ್ತಾರೆ. Whatever decision we take, ಯಾವುದೇ ಡಿಸಿಷನ್ ನಾವು it ತೆಗೆದುಕೊಂಡರೂ want to be yes both side, no both side. ಇಬ್ಬರು ಕಡೆ ಎಸ್ ಇರಬೇಕು, ಇಬ್ಬರು ಕಡೆ ನೋ ಇರಬೇಕು. More than that, we want to have patience to listen one another. ಅದಕ್ಕಿಂತ ಹೆಚ್ಚಾಗಿ ಒಬ್ಬರನ್ನೊಬ್ಬರು ಕೇಳಿಸಿಕೊಳ್ಳುವುದಕ್ಕೆ ತಾಳ್ಮೆ ಇರಬೇಕು. Then we became the beginning couples as God created us. ಆ ಸಮಯದಲ್ಲಿ ನಾವು ದೇವರು ಸೃಷ್ಟಿಸಿದಾಗ ಯಾವ ರೀತಿಯಲ್ಲಿ ಇದ್ದರೋ ದಂಪತಿಗಳು ಆ ರೀತಿಯಾಗಿರುತ್ತವೆ. Beautiful, no blindness, nothing. There will be a holiness completely like children's. Our heart will be pure, no lacking, problems, nothing, negatives, nothing bitterness. Everything will be happy, and every step we take, we will be happy. ಸುಂದರವಾಗಿರ್ತದೆ. ಆ ಸಮಯದಲ್ಲಿ ಒಂದು ಹಗೆತನ ಇರುವುದಿಲ್ಲ, ಕಹಿತನ ಇರುವುದಿಲ್ಲ, ಸುಂದರವಾಗಿ ಒಬ್ಬರನ್ನೊಬ್ಬರು ಪ್ರೀತಿಯಾಗಿರುತ್ತಾರೆ. May God bless you this Sunday. May God bless this Sunday. ದೇವರು ಈ ಭಾನುವಾರ ನಿಮ್ಮನ್ನು ಆಶೀರ್ವದಿಸಲಿ. Hallelujah. 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 My God will dwell among you. ನಮ್ಮ ದೇವರು ನಿಮ್ಮಲ್ಲಿ ಮತ್ತು ನಮ್ಮಲ್ಲಿ ವಾಸಿಸಲಿ. Jesus over. ಯೇಸು ಸ್ವಾಮಿಯು ಎಲ್ಲವನ್ನೂ ನೋಡಿಕೊಳ್ಳಲಿ. Hallelujah. Jesus will take care of everything. Hallelujah. Hallelujah. May God bless you this Sunday. ದೇವರು ನಿಮ್ಮನ್ನು ಈ ಭಾನುವಾರ ಆಶೀರ್ವದಿಸಲಿ. I will tell you, your couples going to change. You will be happy family. ನಿಮ್ಮ ದಂಪತಿಗಳು ನೀವೆಲ್ಲರೂ ಬದಲಾವಣೆ ಹೊಂದಿಕೊಳ್ಳುತ್ತೀರಿ ಮತ್ತು ನೀವು ಸಂತೋಷವಾಗಿರುತ್ತೀರಿ. Gracious Heavenly Father, ಕೃಪೆಯುಳ್ಳ ಪರಲೋಕದ ತಂದೆಯೇ, thank you for this wonderful Sunday. ತಂದೆ, ಈ ಸುಂದರವಾದ ಭಾನುವಾರಕ್ಕೋಸ್ಕರ ನಿಮಗೆ ಸ್ತೋತ್ರ. Made women and men. ಗಂಡಸನು ಮತ್ತು ಹೆಂಗಸನು ನೀವು ಸೃಷ್ಟಿ ಮಾಡಿದ್ದೀರಿ. Lord, you made and said you live happy life. ನೀವು ಸೃಷ್ಟಿ ಮಾಡಿ ಹೇಳಿದ್ದೀರಿ ಸಂತೋಷವಾಗಿ ಜೀವಿಸಿರಿ But ಎಂಬುದಾಗಿ. because we are giving for these worldly things, many attention to the worldly plans, Lord, we are missing our peace and love and happiness. ತಂದೆ, ನಾವು ಈ ಲೋಕದ ಕಾರ್ಯಗಳಿಗೆ ನಾವು ಅಟೆನ್ಷನ್ ಕೊಡುವುದಕ್ಕೋಸ್ಕರ ನಮ್ಮ ಒಂದು ಸಂತೋಷವನ್ನು ನಾವೇ ಕಳೆದುಕೊಳ್ಳುತ್ತಿದ್ದೇವೆ. Today, Lord, we surrender, Lord, unto your hands, precious hand. Holy Spirit, bind us with your love and with your submission and with your peace. ತಂದೆ, ನಮ್ಮನ್ನು ನಾವು ನಿಮ್ಮ ಕರಗಳಲ್ಲಿ ಅರ್ಪಿಸುತ್ತಿದ್ದೇವೆ. ನಮ್ಮನ್ನು ಸಂತೋಷದಿಂದ ಸಮಾಧಾನದಿಂದ ತಂದೆ ನಮ್ಮನ್ನು ನೀವು ತಂದೆ ಒಂದು ಆ ಬಾಂಡ್ ಅನ್ನು ನೀವು ರಿಲೀಸ್ ಮಾಡಬೇಕು, ಬಿಡುಗಡೆ ಮಾಡಬೇಕು. Many families, husband and wife, ಅನೇಕ ಕುಟುಂಬಗಳಲ್ಲಿ ಗಂಡ ಮತ್ತು ಹೆಂಡತಿ, I am seeing you are cursing one another. Don't do that. ಒಬ್ಬರನ್ನೊಬ್ಬರು ಶಪಿಸುತ್ತಿದ್ದೀರಿ, ಅದನ್ನು ಮಾಡಬೇಡಿರಿ. More than cursing them, bless one another. ಒಬ್ಬರನ್ನೊಬ್ಬರು ಶಪಿಸುವುದಕ್ಕಿಂತ ಆಶೀರ್ವದಿಸಿರಿ. Sometimes that your cursing will comes to truth. ನೀವು ಶಪಿಸುವುದು ನಿಜವಾಗಿ ಅದು ಹಾಗೆ ಬಿಡುತ್ತದೆ. After that, what will happen? ಅದಾದ ನಂತರ ಏನಾಗುತ್ತದೆ? Again, you want to suffer more. ನೀನು ಕಷ್ಟಪಡಬೇಕು. Be careful and be in the presence of God.
let your fruit will be a spirit of fruit, not flesh of fruit. ನೀವು ಒಂದು ಪವಿತ್ರಾತ್ಮನಿಂದ ಫಲವುಳ್ಳವರಾಗಿರಬೇಕು, ಈ ಮಾಂಸದ ಫಲವುಳ್ಳವರಾಗಿರಬಾರದು. Thank you, Holy Spirit, God speaking too with us and wonderful words to change and come together. ಪವಿತ್ರಾತ್ಮ ನಮ್ಮ ಸಂಗಡ ನೀವು ಮಾತಾಡೋದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ, ನಿಮ್ಮ ಹತ್ತಿರ ಬರುವುದಕ್ಕೆ. We give you all the glory, honor, power. In Jesus' mighty name we pray. ಎಲ್ಲ ಘನ ಮಹಿಮೆ ನಿಮ್ಮೊಬ್ಬರಿಗೆ ತಂದೆ, ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. May God bless you. We'll see you next Sunday. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಮುಂದಿನ ಭಾನುವಾರ ನೋಡಿಕೊಳ್ಳೋಣ.